ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ನಾವಿದ್ದೀವಿ ಜೋಗದಲ್ಲಿ. ಯಾವ ಥರ ಮಳೆ ಬಂತಂದ್ರೆ ಟೋಟಲ್ ನಮ್ಮ ಕಡೆಲ್ಲ ಹೆಂಗಾಗಿದೆ ನೋಡಿ, ಫುಲ್ ಕೆಂಪು ಆಗಿಲ್ಲ, ಆ ಥರ ಮಳೆ ಬಂದಿರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಈ ಮಳೆಯಲ್ಲಿ ನಮ್ಮ ಜೋಗ ಜಲಪಾತ ಹೇಗೆ ಕಾಣಿಸ್ತಿದೆ ಅಂತ ಇನ್ನೂ ನೀವು ನೋಡಬೇಕಾಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ಹಿಂದಗಡೆ ನೋಡ್ಬೋದು ಯಾವ ಥರ ಟೂರಿಸ್ಟ್ ಗಾಡಿಗಳು, ಸಿಕ್ಕಾಪಟ್ಟೆ ಗಾಡಿಗಳು. ಆಮೇಲೆ ನೀವು ತೋರಿಸ್ತೀನಿ ಎಷ್ಟು ಗಾಡಿ ಇದೆ ಅಂತ. ಈಗ ಬನ್ನಿ ಒಳಗಡೆ ಹೋಗೋಣ. ಹೇಗಿತ್ತು ಮಗ ಮಳೆ ಎಕ್ಸ್ಪೀರಿಯನ್ಸು? ಮಳೆಯಲ್ಲಿ ಒದ್ದೆ ಆಗಿ ಸಕಾಲ್ಬಿಟ್ಟಿದೆ. ಅಪ್ಪ ಸಿಕ್ಕಾಪಟ್ಟೆ ಕಣ್ಣಿಗೆ ಹೊಡೆದು ಹೇಗಿದೆ ಮಗ? ನಿಂಗೆ ಹೇಗಿದೆ? ಈಗ ಎಷ್ಟು ಜನ ಬಂದಿದ್ರು ಅನಿಸ್ತಾ ಇದೆ? ಯಾವ್ದಾದ್ರು ಮುಂಚೆ ಬಂದಾಗ ಮಳೆ ಅಲ್ವಾ, ಫುಲ್ಲು ಜನ ಸಿಕ್ಕಾಪಟ್ಟೆ. ಇನ್ನು ವ್ಯೂ ಪಾಯಿಂಟ್ ನೋಡಬೇಕು ಹೇಗಿರುತ್ತೆ ಅಂತ ಲೈಟಾಗಿ ಇವಾಗ ಕ್ರೇಜ್ ಅನ್ನಿಸ್ತಾ ಇದೆ. ಇನ್ನೂ ಜನಗಳನ್ನ ತೋರಿಸ್ತೀನಿ ಹೇಗೆ ಬರ್ತಾ ಇದ್ದಾರೆ ಅಂತ. ಇನ್ನು ಫ್ರೆಂಡ್ಸ್, ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಾವು ಮುಂಚೆ ಬಂದಾಗ ಹೇಗೆ ಕಾಣಿಸ್ತಾ ಇತ್ತು. ಇವಾಗ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ನಮ್ಗೆ ಆಕಾಶ ಮೋಸ್ಟ್ಲಿ ಕೆಳಗಡೆನೇ ಇಳಿದು ಬಂದಿದ್ದೀನೋ ಅನ್ನೋ ಥರ ಫೀಲು. ಇನ್ನು ಬನ್ನಿ ಹತ್ರಕ್ಕೆ ಹೋಗೋಣ. ನಮಗಿವತ್ತು ನೀರು ಕಾಣಿಸೋತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಹೆವಿ ಮಳೆ ಬರ್ತಾ ಇದೆ. ಅದಕ್ಕೆ ಇನ್ನು ನೋಡಬೇಕು ಹೇಗಿದೆ ಅಂತ. ಸೊ ಇನ್ನು ಇಲ್ಲಿ ನೋಡ್ತಾ ಇದ್ದೀರ ಜನಗಳನ್ನ. ನಾನು ವಿಡಿಯೋ ಮಾಡೋಣ ಅಂತ ಬಂದೆ, ಬಟ್ ಈ ಮಳೆಯಲ್ಲಿ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ. ಸೊ ತೋರಿಸ್ತೀನಿ ಹೇಗಾಗತ್ತೆ ಅಂತ. ಯಾವ ಥರ ಮಳೆ ಬರ್ತಾ ಇದೆ, ಹಾಗೆ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ, ನೀವು ನೋಡ್ಬೋದು. ಇನ್ನೂ ಬನ್ನಿ ಹತ್ರದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಸಕ್ಕದಾಗಿ ವ್ಯೂ ಇದೆ. ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಬಿಟ್ಟೆ. ನಾನು ಬಂದಾಗೆಲ್ಲ ಯಾವತ್ತೂ ಇಷ್ಟು ಜನ ನೋಡಲೇ ಇಲ್ಲ, ಅಷ್ಟು ಜನ ಇದ್ದಾರೆ. ಬನ್ನಿ ತೋರಿಸ್ತೀನಿ ಇನ್ನು ಹತ್ತಿರದಲ್ಲಿ ಹೇಗಿದೆ ಅಂತ. ಇನ್ನು ನೋಡ್ತಾ ಇದ್ದೀರಾ ಯಾವ ಥರ ಇಬ್ಬನಿ ಆಗಿರ್ಬೋದು ಎಲ್ಲದು. ಅಪ್ಪ ನೀರು ಎಷ್ಟು ರಭಸದಿಂದ ಬೀಳ್ತಾ ಇತ್ತು ಅಂದರೆ, ನಿಮ್ಗೆ ಇಲ್ಲಿ ನೋಡ್ತಾ ಗೊತ್ತಾಗತ್ತೆ ಇಷ್ಟು ಸ್ಲೋಗಿ ಬೀಳ್ತಾ ಇದೆಯೇನೋ ಅಂತ ಅನಿಸುತ್ತೆ. ಬಟ್ ಅದರ ಸೌಂಡ್ ಕೇಳಿದಾಗ ನಿಮಗೆ ಕೇಳಿಸ್ತಾ ಇತ್ತಲ್ಲ, ಆ ಸೌಂಡು ಹೊರಗಡೆಯಿಂದನೂ ಅಷ್ಟೇ. ಆ ಮಳೆ ಸೌಂಡು, ನೀರು ಬೀಳೋ ಸೌಂಡು ಅಲ್ಟೆ ಅಂತಲೇ ಹೇಳ್ಬೋದು. ಅದರೊಳಗೂ ಗಿಡ ಎಲ್ಲ ಬೆಳ್ಕೊಬಿಟ್ಟಿತ್ತು, ಫುಲ್ಲು ಗ್ರೀನರಿ, ಮಧ್ಯದಲ್ಲಿ ವಾಟರ್ಫಾಲು. ಏನು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು. ಆ ಒಂದು ಏನು ಸೊಬಗನ್ನು ಕಣ್ಣು ತುಂಬಿಸ್ಕೋಬೇಕು, ಆ ಟೈಮ್ ಸಿಗೋದೆ ಈಗ ಅಂತಲೇ ಹೇಳ್ಬೋದು. ಒಂದು ಸೆಕೆಂಡ್ ನಮಗೆ ಕಾಣಿಸಿದ್ರೆ ಇನ್ನೊಂದು ಸೆಕೆಂಡ್ ಫುಲ್ ಮೋಡ ಕವಿದೋಗ್ಬಿಡ್ತಿತ್ತು. ಅದರೊಳಗೂ ಒಂಚೂರು ಮಳೆ ಕಮ್ಮಿ ಆಯಿತು, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು. ಈ ಮಳೆಯಲ್ಲಿ ಕಷ್ಟ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗುತ್ತೋ ಇಲ್ಲೋ ಅಂದ್ಕೊಂಡೆ. ಬಟ್ ಗಾಡ್ ಗ್ರೇಸ್ ನನಗೆ ಮಳೆ ಸ್ವಲ್ಪ ಕಮ್ಮಿ ಇದೆ ಅಂತ. ಬಟ್ ಸಖತ್ ಫೋರ್ಸ್ ಇರುತ್ತೆ ಅದು. ಲಾಸ್ಟ್ ಟೈಮ್ ನೋಡ್ಕೊಬಿಡಿ ಹೇಗೆ ಕಾಣ್ತಾ ಇದೆ ಅಂತ. ನಾನು ಇನ್ನೂ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ನೀರು ಬೀಳ್ತಿರೋದಾಗಿರ್ಬೋದು, ಹಾಗೆ ಹೇಗೆ ಕಾಣ್ತಾ ಇದೆ ಅಂತ. ನಿಮಗೆ ಗೊತ್ತು ಯಾವುದು ರಾಜಾರಾಣಿಗಳು ಗೊತ್ತಾಗಬೇಕಂತ ಕಮೆಂಟ್ ಮಾಡಿ. ಹಾಗೆ ಈ ಜೋಗ ಜಲಪಾತ ಅಂತ ನೋಡಿದ್ರೆ ನಿಮಗೆ ನೆನಪಾಗುವಂತಹ ಫಸ್ಟ್ ಈ ಮೆಮೊರಿ ಯಾವುದಂತ ಹೇಳಿ. ಹಾಗೆ ನಿಮ್ಗೆ ಅಲ್ಲಿ ರೋಡ್ ತೋರಿಸಿದ್ನಲ್ಲ, ಇದೇ ರೋಡಿಂದ ಹೋದರೆ ಇನ್ನೊಂದು ವ್ಯೂ ಪಾಯಿಂಟ್ ನಿಮಗೆ ಕಾಣಿಸುತ್ತೆ. ಅಂದರೆ ಜೋಗದ ಇನ್ನೊಂದು ವ್ಯೂ ಪಾಯಿಂಟ್ ನೋಡಬೇಕಂದ್ರೆ ಆ ರೋಡ್ನ ಹೋಗಬೇಕು. ಸೊ ರೋಡ್ ತೋರ್ಸೋಕ್ಕೆ ನಿಮಗೆಲ್ಲ ಇಬ್ಬನಿ ಮತ್ತೆ ಮುಚ್ಚೋಗ್ಬಿಡ್ದು, ಅದಕ್ಕೆ ಕಾಣಿಸ್ತಾ ಇಲ್ಲ. ಇನ್ನೊಂದು ನಾನು ಏನು ಹೇಳಿದೆ, ಆಚೆ ಸೈಡ್ ಇರೋದು ಇದೇ ಆಪೋಸಿಟ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಇನ್ನೊಂದು ವ್ಯೂ ಪಾಯಿಂಟ್ ಮಾಡಿ ಹೋಗ್ಬೇಕಂದ್ರೆ ಹೋಗಿ ಬರ್ಬೋದು. ಸೊ ಬನ್ನಿ ಈಗ ಮುಂದೆ ಹೋಗೋಣ. ಮುಂದೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದು ಲಾಸ್ಟ್, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ಯಪ್ಪ, ಅದೇ ಮಳೆ ಜಾಸ್ತಿ ಬರ್ತಿದ್ದಂಗೆ ನೀರಿನ ರಭಸ ಕೂಡ, ನೀರಿನ ಏನು ಒಂದು ಫೋರ್ಸ್ ಕೂಡ ಜಾಸ್ತಿ ಆಗತ್ತಂತಲೇ ಹೇಳ್ಬೋದು. ಇನ್ನು ಹೇಗೆ ಕಾಣಿಸ್ತಿದೆ ವ್ಯೂ ಪಾಯಿಂಟ್ ಅಂತ ನೋಡಿದ್ರೆ, ಈ ವ್ಯೂ ಪಾಯಿಂಟ್ ನೋಡೋಕ್ಕೆ ಜನ ಬರ್ತಿರುವಂತಹ ಜನಸಾಗರ ನೋಡಿ. ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು, ಅಂದರೆ ಹೋಗ್ತಾನೆ ಇದ್ದರು ಬರ್ತಾನೆ ಇದ್ದರು, ಇದೇ ಥರ ಆಗ್ತಾಯಿತ್ತು. ಇನ್ನು ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇನ್ನೊಂದು ವ್ಯೂ ಪಾಯಿಂಟ್ ಇರುವಂಥದ್ದು ಅದೇ ಜಾಗದಲ್ಲಿ, ನಿಮಗೀಗ ತೋರಿಸ್ತಾ ಇದ್ದೀನಲ್ಲ ಇದೇ ಜಾಗದಲ್ಲಿ. ಈ ಜಾಗದಲ್ಲಿ ಮತ್ತೊಂದು ವ್ಯೂ ಕೂಡ ನೋಡ್ಬೋದು ಜೋಗ ಜಲಪಾತದ್ದು. ಇನ್ನು ಬನ್ನಿ ಮುಂದೆ ಹೋಗೋಣ.
ಚೆನ್ನಾಗಿ ಬರುತ್ತೆ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ, ಏನು ಕಾಣಿಸ್ತಿಲ್ಲ. ಇಲ್ಲಿ ಹತ್ರದಲ್ಲಿರುವಂತಹ ಗಿಡಗಳನ್ನು ಬಿಟ್ಟರೆ ಇನ್ನೇನು ಕಾಣಿಸ್ತಿಲ್ಲ. ಟೋಟಲಿ ನಮ್ಗೆ ಆಕಾಶನೇ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಇದೆ. ಹೇಗಿದೆ ಮಗ ಫೀಲು? ಸೂಪರ್ ಇದೆ ಇವಾಗ, ಸಖತ್ತಿದೆ ಅಲ್ಲ. ಒಬ್ಬ ಹೆಂಗೆ ಕಾಣಿಸ್ತದೆ ಮಗ? ನಿನ್ನ ಪ್ರಕಾರ ಹೇಗೆ ಕಾಣಿಸ್ತದೆ? ಮಂಚಾಗಿದೆ, ಎಂಥದ್ದು ಕಾಣಿಸ್ತಾ ಇಲ್ಲ. ಒಂದೆರಡು ನಿಮಿಷ ಕಾಣಿಸ್ಬೋದೇನೋ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಸೇಮ್ ಆಕಾಶದ ಥರನೇ ಕಾಣಿಸ್ತಾ ಇದೆ ನಮಗೆ. ಟೋಟಲಿ ಮೋಡ ಮುಚ್ಚಿರುವಂತಹ ಆಕಾಶದ ಥರ. ಜಸ್ಟ್ ವಾವ್. ನೀವು ಒಂದ್ಸಲ ಮಳೆಗಾಲದಲ್ಲಿ ಜೋಗನ ವಿಸಿಟ್ ಮಾಡಲೇಬೇಕು ಅಂತ ಕೇಳ್ತೀನಿ. ಇನ್ನು ವೆಯ್ಟ್ ಮಾಡೋಣ ಮತ್ತೆ ಓಪನ್ ಆಗತ್ತಾ ಅಂತ. ಇನ್ನು ನಿಮಗೆ ನಾನು ಆಕಾಶ ತೋರಿಸ್ತಾ ಇದ್ದೀನಿ. ಆಕಾಶಕ್ಕೂ ಈ ಜೋಗಕ್ಕೂ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದ್ರೆ ತಪ್ಪದೆ ಕಮೆಂಟ್ ಹಾಕಿ. ಸೊ ಮಾನವನಾಗಿ ಹುಟ್ಟಿದ ಮೇಲೆ ಏನು ಅನ್ಕೊಂಡೆ, ಸಾಯೋ ತನಕ ಸಂಸಾರದಲ್ಲಿ ಗಂಧ ಗುಂಡಿ ಅಂತ ಹೇಳ್ಕೊಳ್ತಾ ರಾಜ್ಕುಮಾರ್ ಅವ್ರನ್ನ ಒಂದು ನೆನೆಸ್ತಾ. ಸೊ ನೋಡೋಣ ಇನ್ನು ಇದೆಲ್ಲ ಗ್ಯಾಪ್ ಬಿಡತ್ತಾ ಹೇಗೆ ಅಂತ. ಇದಲ್ಲ ಟೈಮ್ 5:15 ಆಯಿತು. ಹಾಗಾಗಿ ನನಗೆ ಮನೆ ಟೈಮ್ ಆಯಿತು. ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇವರಿಗೆ ಹಚ್ಚಿಗೆ ಸೊ ಮತ್ತೊಂದು ನಾನು ಮುಂದೆ ಬರ್ತೀನಿ. ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್